ನಮಸ್ಕಾರ. ನನ್ನ ಹೆಸರು ಮುನಿಯಪ್ಪ ರೆಡ್ಡಿ ಅಂತ. ಮೂಲ ನಾನು ಅಂದ್ರಳ್ಳಿ ನಿವಾಸಿ. ಅಂದ್ರಳ್ಳಿಯಲ್ಲಿ ನಂದು ಕಮರ್ಷಿಯಲ್ ಇತ್ತು, ಪಕ್ಕದಲ್ಲೇ ಬಾರ್ ಆಯಿತು. ಆ ಜಾಗನ ಕಮರ್ಷಿಯಲ್ ಮಾರ್ಕೊಂಬಂದಿದ್ದು ಉದ್ದೇಶನೇ ನಾವು ಆ ಕಡೆ ವಾಸ ಮಾಡೋಕ್ಕಲ್ಲ, ಬಾರ್ ಪಕ್ಕದಲ್ಲಿ ಮನೆ ಇದ್ದರೆ ವಾಸ ಮಾಡೋಕ್ಕಾಗಲ್ಲ ಅಂತ. ಇವಾಗ ಈ ಬಡಾವಣೆ ಬಂದ್ಬಿಟ್ಟು ಅಫಿಷಿಯಲ್ ಆಗಿ ಸುಮಾರು ಏನಿಲ್ಲ ಅಂದರೂ ಮಹದೇಶ್ ನಗರ, ಪ್ರಸನ್ನ ಲೇಔಟು, ಏರವಹಳ್ಳಿ ಎಲ್ಲ ಭಾಗದಿಂದ ಈ ಭಾಗದಲ್ಲಿ ಪಾರ್ಕ್ ವಾಕ್ ಮಾಡೋಕ್ಕೆ ವಿಶಾಲವಾಗಿ ರಸ್ತೆಗಳಿದ್ದಾವೆ. ಮತ್ತು ಬಡಾವಣೆ ಬಂದು ಒಂದು ಅಫಿಷಿಯಲ್ ಆಗಿದೆ, ಚೆನ್ನಾಗಿದೆ ಅಂತ ಬಂದು ಎಲ್ಲರೂ ಪಾಪ ಒಂದು 100 ರೂಪಾಯಿ ಇರೋ ಜಾಗನ 200 ರೂಪಾಯಿ ಕೊಟ್ಟು ತಗೊಂಡು ಮನೆಗಳು ಕಟ್ತಾ ಇದ್ದಾರೆ. ಇಲ್ಲಿವಾಗ ನಮ್ಮಲ್ಲಿ ಬಾರು ಏನು ಲೋಕಲಲ್ಲಿ ಏನೋ ದೂರ ಒಂದು 200 ಕಿಲೋಮೀಟ್ರ್ ಇಲ್ಲ ಅಂದ್ರೆ 50 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ಬಾರ್ಗೆ ಹೋಗ್ಬೇಕಂದ್ರೆ ಮಾಡಿದರೆ ಏನು ತೊಂದರೆ ಇಲ್ಲ. ಅಂದ್ರಳ್ಳಿಯಿಂದ ಸುಮಾರು ಏನಿಲ್ಲ ಅಂದರೆ ಏರವಹಳ್ಳಿ ಕ್ರಾಸಿಂದ 8ನೇ ಮೈಲ್ವರೆಗೆ 25ರಿಂದ 20-30 ಬಾರ್ ಇದ್ದಾವೆ. ಏನು ಟೋಟಲಿ MRP ಬಾರ್ ಎಲ್ಲ ಸೇರಿ. ಇದೇನು ಡಿ ಗ್ರೂಪ್ ಲೇಔಟಲ್ಲಿ ನೆಸಸರಿ ಇರಲಿಲ್ಲ. ನಾವಿಲ್ಲಿ ಬಂದಿವಾಗ ಡಿ ಗ್ರೂಪಲ್ಲೇ ಸೈಟ್ ತಗೊಂಡು ಮನೆ ಕಟ್ಕೊಂಡಿರೋದು ಏನಕ್ಕೆ ಅಂತಂದರೆ ಉದ್ಯಾನವನ ಇದೆ, ವಿಶಾಲವಾಗಿ ರಸ್ತೆಗಳಿದ್ದಾವೆ, ಅಫಿಷಿಯಲ್ ಆಗಿದೆ. ಮತ್ತು ನಮ್ಮ ಮಕ್ಕಳು ಏನೋ ಮುಂದಿನ ಪೀಳಿಗೆಯಲ್ಲಿ ಚೆನ್ನಾಗಿ ಭವಿಷ್ಯ ರೂಪಿಸ್ಕೊಂಡ್ಲಿ ಅಂತಿದ್ದೀವಿ. ಇಲ್ಲಿ ನೋಡ್ರೆ ಡಿ ಗ್ರೂಪ್ ಬಡ ನಮ್ಮ ಉದ್ದೇಶನೇ ಇದು. ಡಿ ಗ್ರೂಪ್ ಲೇಔಟಲ್ಲಿ ಬಾರ್ ಆಗಬಾರ್ದು ಅನ್ನೋದು ಉದ್ದೇಶನೇ ಇತ್ತು. ಅಫಿಷಿಯಲ್ ಆಗಿರ್ತದೆ, ಎಲ್ಲ ಮಕ್ಕಳು ಚೆನ್ನಾಗಿ ಓಡಾಡಿಕೊಂಡು ಒಂದು ವಿದ್ಯಾಭ್ಯಾಸಕ್ಕೆ ಅಲ್ಲಿ ಪ್ರತಿಯೊಂದಕ್ಕೆ ಏನಕ್ಕೆ ಅಲ್ಲಿ ಅನುಕೂಲವಾಗಿರಲಿ ಅಂತೇಳಿ ಅಂದ್ಕೊಂಡಿದ್ದ. ಇದು ನೋಡ್ರೆ ಇವಾಗ ಇಲ್ಲೊಂದು ಬಾರ್ ತಂದು ಇಟ್ಟಿದ್ದಾರೆ. ಮತ್ತು 11ನೇ ತಾರೀಕು ಬಂದು ನಮ್ಮ ಶಾಸಕರಾದ ಎಸ್ ಟಿ ಸೋಮಶೇಖರ್ ಅವರು ಅವರೇ 29/11/2025 ಲೆಟರ್ ಮಾಡಿದ್ದಾರೆ. ಏನು ಈ ಲೋಕಲಲ್ಲಿ ಆಗಿರೋ ಬಾರ್ಗಳು ಸಾಕು, ಇನ್ಯಾವುದೇ ಥರ ಬಾರ್ಗಳು ಆಗಬಾರ್ದು ಅಂತ. ಈ ಲೆಟ್ರ್ ಕೊಟ್ಟು ಲೆಟ್ರ್ ಮಾಡಿನೂ ಬಾರ್ ಆಗಿದೆ ಅಂದರೆ ಶಾಸಕರ ಗಮನಕ್ಕೆ ಬರ್ದಾನೆ, ಶಾಸಕರು ಇದಕ್ಕೆ ಸಹಮತ ಇಲ್ದೇ ಬಾರ್ ಆಗಿದೆ ಅಂದರೆ ಇನ್ಯಾವ ಥರ ಇಂಪ್ಲುಯೆನ್ಸ್ ಆಗಿರ್ಬೇಕಂತ ನಮಗೇನು ಅರ್ಥ ಆಗ್ತಾ ಇಲ್ಲ. ಇದು ದಯವಿಟ್ಟು ಹೆಲ್ತ್ ಇನ್ಸ್ಪೆಕ್ಟ್ರ್ ಇದನ್ನು ಗಮನ ಹರಿಸಿ. ನಾವು ಸುಮಾರು ಸರಿ ಹೇಳ್ತಿದ್ದೀವಿ, ಬಡಾವಣೆಯಲ್ಲಿ ಹೆಲ್ತ್ ಇನ್ಸ್ಪೆಕ್ಟ್ರ್ ನಾವು ಹೇಳಿದ್ದೀವಿ. ಸಣ್ಣ ಪುಟ್ಟ ಫುಟ್ಪಾತಲ್ಲೆಲ್ಲ ಏಕ್ಸು ಕಬಾಬ್ ಅಂಗಡಿಗಳೇ, ಇವೆಲ್ಲ ಆದಷ್ಟು ಬೇಗ ತೆರವುಗೊಳಿಸಿ, ನೀವು ವಿಶಾಲವಾಗಿ ಮಾಡಿಕೊಡಿ ಅಂತ ಹೇಳಿದ್ದೀನಿ. ಇವಾಗ ಇದ್ರ ವಿಚಾರವಾಗಿ ಏನಂದರೆ ಬಾರು ದಯವಿಟ್ಟು ನಮಗೆ ಈ ಬಾರ್ನ ಮುಚ್ಚೋಕೆ ಸಕಲ ಸಿದ್ಧತೆ ನಮ್ಮ ಬಡಾವಣೆಯವರು ಆಗಲಿ, ನಾವು BJPಯವರು, ನಾವು ಶೋಭಕ್ಕಂಗೂ ಬೇಕಾದ್ರೆ ಗಮನಕ್ಕೆ ತರೋಣ. ಎಲ್ಲರಿಗೂ ತಂದು ಈ ಬಡಾವಣೆಯಲ್ಲಿ ಏನಿದೆ ಎಲ್ಲರೂ ಜೊತೆ ಸೇರಿಕೊಂಡು ಒಂದು ಸಹಮತದಿಂದ ಈ ಬಾರ್ ಮುಚ್ಚೋಕ್ಕೆ 100% ನಮ್ಮ ಕೈಯಲ್ಲಿ ಏನಾಗ್ತದೆ ಎಲ್ಲ ಸಹಕಾರ ಮಾಡ್ತೀವಿ. ದಯವಿಟ್ಟು ನಮ್ಮ ಡಿ ಗ್ರೂಪ್ ಬಡಾವಣೆಯಲ್ಲಿ ಮಾತ್ರ ಈ ಥರ ಬಾರ್ಗಳು ಬೇಡ. ಯಾಕಂತಂದರೆ ಇವಾಗ ಬಾರ್ ಇಟ್ಟಿದ್ದಾರೆ, ನೈಟಲ್ಲಿ ಬರ್ತಾರೆ, ಇಲ್ಲೇ ಆಟೋದಲ್ಲಿ ನಿಲ್ಸ್ಕೊತಾರೆ ಹುಡುಗರು, ಎಣ್ಣೆ ತಗೊತಾರೆ, ಪಕ್ಕದಲ್ಲಿ ಕುಡಿತಾರೆ. ಕೇಳೋಕೆ ಹೋದರೆ ಮಾತಾಡೋಕ್ಕೆ ಆಗಲ್ಲ. ಆ ಸೀಸನಲ್ಲಿ ಅವ್ರ ರಾಜರಾಗಿರ್ತಾರೆ, ನಾವೇನು ಮಾತಾಡೋಕ್ಕಲ್ಲ. ಮತ್ತು ಪೊಲ್ಯೂಷನ್ ಹಾಳಾಗುತ್ತೆ, ಬಾಟ್ಲ್ ಇಲ್ಲೇ ಹೊಡೆದೋಗ್ತಾರೆ, ಕಬಾಬ್ ತಂದು ಪಾರ್ಸಲ್ ಮಾಡ್ಕೊಂಡು ಇಲ್ಲೇ ತಿಂದೋಗ್ತಾರೆ. ಜನ ಹೆಂಗೆ ಓಡಾಡೋಕ್ಕಾಗುತ್ತೆ 60 ಫೀಟ್ ರೋಡಲ್ಲಿ ಹೇಳಿ? ಅದರಿಂದ ದಯವಿಟ್ಟು ನಾನು ನಮ್ಮ ಮಾನ್ಯ ಶಾಸಕರಲ್ಲಿ ವಿನಂತಿಸ್ಕೊಳ್ತೀನಿ, ಇದೊಂದು ಬಾರ್ ಮುಚ್ಚೋಕ್ಕೆ ನಮ್ಮ ಡಿ ಗ್ರೂಪ್ ಬಡಾವಣೆಯಲ್ಲಿ ದಯವಿಟ್ಟು ಪರ್ಮಿಷನ್ ಕೊಡಬೇಡಿ. ಡಿ ಗ್ರೂಪ್ ಬಡಾವಣೆಯಲ್ಲಿ ಬಾರ್ಗೆ ಬೇರೆ ಕಡೆ ಎಲ್ಲರೂ ಆಗಲಿ, ದಯವಿಟ್ಟು ನಮ್ಮ ಶಾಸಕರು ಇದನ್ನು ಗಮನದಲ್ಲಿ ಇಟ್ಕೊಂಡು ಇದನ್ನು ಮುಚ್ಚೋಕ್ಕೆ ಒಂದು ಅವಕಾಶ ಮಾಡಿಕೊಡ್ಲಿ. ನನ್ನ 2 ಮಾತು ಮುಗಿಸ್ತೀನಿ.